ಬೌ ಬೌ ಟೆರರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಮುಂಬೈನಲ್ಲಿ ಮಿತಿ ಮೀರಿದೆ ಹೊಸ ರೀತಿಯ ಆರ್ಗನೈಸ್ಡ್ ಕ್ರೈಮ್. ಮಾನವರ ಜೀವಕ್ಕೆ ಕಂಟಕವಾಗ್ತಿದೆ ಈ ಜೈವಿಕ ದಾಳಿ. ಇದು ಪಾಕಿಸ್ತಾನಿ ಪ್ರಾಯೋಜಿತ ಭಯೋತ್ಪಾದನೆಗಿಂತಲೂ ಅಪಾಯಕಾರಿ. ಇದೇ ಹೊತ್ತಿನ ವಿಶೇಷ ಬೌ ಬೌ ಟೆರರ್. ಮುಂಬೈನಲ್ಲಿ ದಾಳಿಯಾಗಿದೆ ಅನ್ನೋ 3 ಪದ ಕೇಳಿದ್ರೆ ಸಾಕು, ತಕ್ಷಣ ಕಣ್ಮುಂದೆ ಬರ್ತಾ ಇದ್ದಿದ್ದು ಪಾಕಿಸ್ತಾನಿ ಪ್ರಾಯೋಜಿತ ಭಯೋತ್ಪಾದಕರ ಕರಾಳತೆ, ಬಂದೂಕಿನ ಮೊರೆತ ಹಾಗೂ ಬಾಂಬ್ ಬ್ಲಾಸ್ಟ್ನ ಸದ್ದು. ಆದರೆ ಈಗ ಮುಂಬೈ ಹೊಸ ಮಾದರಿಯ ಟೆರರ್ಗೆ ಬೆಚ್ಚಿ ಬಿದ್ದಿದೆ. ಭಯೋತ್ಪಾದಕರ ದಾಳಿಗಿಂತಲೂ ಈ ಬೌ ಬೌ ಟೆರರ್ಗೆ ಅಧಿಕ ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದು ಪರೋಲ್ ಯಾದವ್. ಕನ್ನಡದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಹೆಸರಾಂತ ನಟಿ, ಯುವಕರ ಹೃದಯ ಗೆದ್ದಿರುವ ಕಿನ್ನರಿ. ಈಗೀಕೆಗೆ ಏನಾಗಿದೆ ಗೊತ್ತಾ? ಈಗ ಈಕೆಯ ಕಂಡೀಷನ್ ಹೇಗಿದೆ ಗೊತ್ತಾ? ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಮುಂಬೈನಲ್ಲಿ ನಟಿ ಪರೋಲ್ ಯಾದವ್ ಮೇಲೆ ಬೀದಿ ನಾಯಿ ದಾಳಿ. ಮುಂಬೈನಲ್ಲಿ ನಟಿ ಪರೋಲ್ ಯಾದವ್ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಕಚ್ಚಿ ಗಾಯಗೊಳಿಸಿವೆ. ಆಕೆಯ ಕಾಲು, ತಲೆ, ಕೈ ಎನ್ನದೇ ನಾಯಿಗಳ ಹಿಂಡು ಆಕೆಯ ಮೇಲೆರಗಿ ಗಂಭೀರವಾಗಿ ಗಾಯಗೊಳಿಸಿವೆ. ಚೆನ್ನಾಗಿ ಓಡಾಡಿಕೊಂಡಿದ್ದ ನಟಿ ಸಡನ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತೆ ಮಾಡಿವೆ. ಮುಂಬೈನಲ್ಲಿ ಭಯೋತ್ಪಾದಕರಿಗಿಂತ ಬೀದಿ ನಾಯಿಗಳೇ ಡೇಂಜರಸ್. ಮುಂಬೈಗೆ ಇಂತಹ ಘಟನೆ ಹೊಸದೇನಲ್ಲ. ಅಲ್ಲಿ ಭಯೋತ್ಪಾದಕರಿಗಿಂತ ಬೀದಿ ನಾಯಿಗಳೇ ಹೆಚ್ಚು ಭಯಾನಕ. ಮುಂಬೈನಲ್ಲಿ ಭಯೋತ್ಪಾದಕರಿಗಿಂತ ಹೆಚ್ಚಿನ ಜನರ ಪ್ರಾಣವನ್ನ ಬೀದಿ ನಾಯಿಗಳು ಬಲಿ ಪಡೆದಿವೆ. ಕಳೆದ 5 ವರ್ಷದಲ್ಲಿ ಬರೋಬ್ಬರಿ 4.5 ಲಕ್ಷ ಜನರು ಬೀದಿ ನಾಯಿ ಕಡಿತಕ್ಕೆ ಗಾಯಗೊಂಡಿದ್ದಾರೆ. ನಾಯಿಗಳು ಮನುಷ್ಯನ ಉತ್ತಮ ಸ್ನೇಹಿತ. ಮನುಷ್ಯನಿಗೆ ಅತ್ಯಂತ ನಿಷ್ಠೆಯಿಂದ ಇರುವ ಪ್ರಾಣಿ ಎಂದೆಲ್ಲ ಕರೆಯುತ್ತೇವೆ. ಆದರೆ ಮುಂಬೈ ಸೇರಿದಂತೆ ನಮ್ಮ ದೇಶದಲ್ಲಿ ಬೀದಿ ನಾಯಿಗಳಿಂದ ಉಂಟಾಗುತ್ತಿರುವ ಸಮಸ್ಯೆಯನ್ನ ನೋಡಿದ್ರೆ ನಾಯಿಗಳು ಮನುಷ್ಯ ಸ್ನೇಹಿಯೋ ಮನುಷ್ಯನ ಪ್ರಾಣಕ್ಕೆ ಘಾತುಕವೋ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ಮುಂಬೈ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಜಕ್ಕೂ ಭಯಾನಕ. ಇಲ್ಲಿ ಭಯೋತ್ಪಾದಕರಿಗಿಂತ ಬೀದಿ ನಾಯಿಗಳೇ ಹೆಚ್ಚು ಡೇಂಜರಸ್ ಅಂತ ಹೇಳಿದ್ರೆ ನಿಮ್ಗೆ ಅಚ್ಚರಿಯಾಗಬಹುದು. ಆದ್ರೆ ಇದು ಸತ್ಯ. ಮುಂಬೈ ಮಹಾನಗರ ಪಾಲಿಕೆಯ ಅಂಕಿ ಅಂಶಗಳೇ ಇದನ್ನ ಸಾರಿ ಹೇಳ್ತಾ ಇವೆ. ಬೆಚ್ಚಿ ಬೀಳಿಸುತ್ತಿವೆ ಮುಂಬೈ ಪಾಲಿಕೆಯ ಅಂಕಿ ಅಂಶ. ಭಯೋತ್ಪಾದನಾ ದಾಳಿಗಿಂತ ನಾಯಿಗಳೇ ಹೆಚ್ಚು ಸಾವು. ಮುಂಬೈನಲ್ಲಿ ಭಯೋತ್ಪಾದಕರಿಗಿಂತ ಬೀದಿ ನಾಯಿಗಳೇ ಹೆಚ್ಚು ಭಯ ಹುಟ್ಟಿಸಿ ಜನರ ಪ್ರಾಣವನ್ನ ಬಲಿ ಪಡೆದಿವೆ. ಕಳೆದ 23 ವರ್ಷಗಳಲ್ಲಿ ಮುಂಬೈ ಮಹಾನಗರ 2 ಭೀಕರ ಭಯೋತ್ಪಾದನಾ ದಾಳಿಗಳನ್ನ ಕಂಡಿದೆ. 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟ ಪ್ರಕರಣ ಮತ್ತು 2008ರ ನವೆಂಬರ್ 26ರ ಭಯೋತ್ಪಾದನಾ ದಾಳಿಗಳು ಮುಂಬೈನಲ್ಲಿ ನಡೆದಿವೆ. 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಒಟ್ಟು 257 ಮಂದಿ ಸಾವನ್ನಪ್ಪಿದ್ರು. ಜೊತೆಗೆ 717 ಮಂದಿ ಗಾಯಗೊಂಡಿದ್ರು. ಇನ್ನು 2008ರ ಆತ್ಮಾಹುತಿ ಭಯೋತ್ಪಾದಕರ ದಾಳಿಯಲ್ಲಿ 164 ಮಂದಿ ಸಾವನ್ನಪ್ಪಿದ್ರು, 308 ಮಂದಿ ಗಾಯಗೊಂಡಿದ್ರು. ಈ 2 ಭಯೋತ್ಪಾದನಾ ದಾಳಿಗಳಿಂದ ಸಾವನ್ನಪ್ಪಿದವರ ಒಟ್ಟು ಸಂಖ್ಯೆ 421.
ಗಾಯಗೊಂಡವರ ಒಟ್ಟು ಸಂಖ್ಯೆ 1025. ಆದರೆ 1994ರಿಂದ 2014ರವರೆಗೂ ಮುಂಬೈ ಮಹಾನಗರದಲ್ಲಿ ಬೀದಿ ನಾಯಿ ದಾಳಿಯಿಂದ ಸಾವನ್ನಪ್ಪಿದವರ ಒಟ್ಟು ಸಂಖ್ಯೆ 434 ಮತ್ತು ಗಾಯಗೊಂಡವರ ಒಟ್ಟು ಸಂಖ್ಯೆ 13,12,000. ಬೀದಿ ನಾಯಿ ದಾಳಿಗಳಿಂದ ಸಾವನ್ನಪ್ಪಿದವರ ಸಂಖ್ಯೆ ಭಯೋತ್ಪಾದನಾ ದಾಳಿಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಗಿಂತ ಹೆಚ್ಚಾಗಿದೆ. ಭಯೋತ್ಪಾದನಾ ದಾಳಿಗಿಂತ ಬೀದಿ ನಾಯಿ ದಾಳಿಗಳಿಂದ 13 ಮಂದಿ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಮುಂಬೈನಲ್ಲಿ ಭಯೋತ್ಪಾದಕರಿಗಿಂತ ಹೆಚ್ಚಿನ ಜನರ ಪ್ರಾಣವನ್ನ ಬೀದಿ ನಾಯಿಗಳೇ ಬಲಿ ತೆಗೆದುಕೊಳ್ಳುತ್ತಿವೆ. ಭಯೋತ್ಪಾದಕರಿಗಿಂತ ಬೀದಿ ನಾಯಿಗಳೇ ಹೆಚ್ಚು ಡೇಂಜರ್. ಈ ಎಲ್ಲ ಮಾಹಿತಿಯನ್ನ ಯಾವುದೇ ಖಾಸಗಿ ಸಂಸ್ಥೆಗಳು ನೀಡುತ್ತಿಲ್ಲ. ಬದಲಿಗೆ ಮುಂಬೈ ಮಹಾನಗರ ಪಾಲಿಕೆಯೇ ಈ ಎಲ್ಲ ಮಾಹಿತಿ ಅಂಕಿ ಅಂಶಗಳನ್ನ ಸುಪ್ರೀಂ ಕೋರ್ಟ್ಗೆ ನೀಡಿದೆ. ಐದು ವರ್ಷಗಳಲ್ಲಿ 4.5 ಲಕ್ಷ ಜನರಿಗೆ ನಾಯಿ ಕಡಿತ. ವಾಕಿಂಗ್ ಹೋಗುವುದನ್ನೇ ನಿಲ್ಲಿಸಿದ ಜನ. ಮುಂಬೈ ಮಹಾನಗರದಲ್ಲಿ 2011ರಿಂದ 2016ರವರೆಗೆ ಬರೋಬ್ಬರಿ 4,57,589 ಮಂದಿಗೆ ಬೀದಿ ನಾಯಿಗಳು ಕಡಿದಿವೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬೀದಿ ನಾಯಿಗಳು ಜನರನ್ನ ಕಡಿದಿವೆ ಅಂದ್ರೆ ಅವು ಹುಟ್ಟು ಹಾಕಿರುವ ಭಯ ಎಂತಹದ್ದು ಅಂತ ಗೊತ್ತಾಗುತ್ತೆ. ಮುಂಬೈನಲ್ಲಿ ಜನ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಹೋಗೋದನ್ನೇ ನಿಲ್ಲಿಸಿದ್ದಾರೆ ಅಂದ್ರೆ ನಾಯಿಗಳ ಭಯ ಅವರನ್ನ ಯಾವ ಪರಿ ಕಾಡಿದೆ ಅಂತ ಸ್ಪಷ್ಟವಾಗುತ್ತೆ. ಮುಂಬೈನಲ್ಲಿ ನಾಯಿ ಸಂಖ್ಯಾ ಸ್ಫೋಟ. ಮುಂಬೈನಲ್ಲಿವೆ ಅಂದಾಜು 1.5 ಲಕ್ಷ ಬೀದಿ ನಾಯಿಗಳು. ಪಾಲಿಕೆ ನಾಯಿ ಗಣತಿಯಲ್ಲಿ ಬಹಿರಂಗ. ಮುಂಬೈನಲ್ಲಿ 2014ರ ಗಣತಿ ಪ್ರಕಾರ ಬರೋಬ್ಬರಿ 95,714 ಬೀದಿ ನಾಯಿಗಳಿವೆ. ಇನ್ನು ಕಳೆದ ವರ್ಷ ಮುಂಬೈ ಪಾಲಿಕೆ ನಡೆಸಿದ ಗಣತಿ ಪ್ರಕಾರ 1.5 ಲಕ್ಷ ಬೀದಿ ನಾಯಿಗಳಿವೆ. ಈ ನಂಬರ್ ಸಾಕು ಯಾಕೆ ಮುಂಬೈನಲ್ಲಿ ಪದೇ ಪದೇ ನಾಯಿ ದಾಳಿ ಸುದ್ದಿ ವರದಿಯಾಗ್ತಾ ಇದೆ ಅನ್ನೋಕೆ. ಭಯೋತ್ಪಾದಕ ದಾಳಿಗಿಂತ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ ಅನ್ನೋಕೆ. ಮುಂಬೈ ಮಾತ್ರವಲ್ಲ, ಬೆಂಗಳೂರು ಸೇರಿದಂತೆ ದೇಶದ ಬಹುತೇಕ ನಗರಗಳಲ್ಲಿ ಬೌ ಟೆರರ್ ಮಿತಿ ಮೀರ್ತಾ ಇದೆ. ದಕ್ಷಿಣದ ಕೇರಳದಲ್ಲಂತೂ ಇದು ಇನ್ನೂ ತಡ್ಕೊಳ್ಳೋಕ್ಕಾಗಲ್ಲಪ್ಪ ಅನ್ನುವಷ್ಟರ ಮಟ್ಟಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಈ ಮಧ್ಯೆ ಪ್ರಾಣಿದಯ ಸಂಘಟನೆಗಳು ಈ ಬೌಗಳ ಪರ ನಿಂತು ಸಮಸ್ಯೆ ಮತ್ತಷ್ಟು ಸೀರಿಯಸ್ ಆಗಿದೆ. ಮುಂಬೈನಂತೆ ಕೇರಳದಲ್ಲೂ ಇದೆ ಬೀದಿ ನಾಯಿ ಹಾವಳಿ. ಕೇರಳದಲ್ಲಿವೆ ಬರೋಬ್ಬರಿ 2.5 ಲಕ್ಷ ಬೀದಿ ನಾಯಿಗಳು. ಮುಂಬೈನಂತೆ ಕೇರಳ ರಾಜ್ಯದಲ್ಲೂ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿ ಹೋಗಿದೆ. ಕೇರಳ ರಾಜ್ಯದಲ್ಲಿ ಒಟ್ಟು 2.5 ಲಕ್ಷ ಬೀದಿ ನಾಯಿಗಳಿವೆ. ಬೀದಿ ನಾಯಿಗಳ ದಾಳಿಯಿಂದ ಕೇರಳದಲ್ಲೂ ಸಾಕಷ್ಟು ಸಂಖ್ಯೆಯ ಜನರು ಸಾವನ್ನಪ್ಪುತ್ತಿದ್ದಾರೆ. 2015ರಲ್ಲಿ ಕೇರಳದಲ್ಲಿ 23,000 ಮಂದಿಗೆ ಬೀದಿ ನಾಯಿಗಳು ಕಡಿದಿವೆ. ಇದರಿಂದ ಕೇರಳದ ಜನರು ಬೀದಿ ನಾಯಿಗಳ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ನಾಯಿ ಕೊಲ್ತೀವಿ, ಪರ್ಮಿಷನ್ ಕೊಡಿ. ಶ್ವಾನವಧೆಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಜನ. ಕೇರಳದ ಜನ ನಾಯಿ ಕಾಟಕ್ಕೆ ತತ್ತರಿಸಿ ಹೋಗಿದ್ದಾರೆ. ಜನರ ಪ್ರಾಣಕ್ಕೆ ಕುತ್ತಾಗಿ ಪರಿಣಮಿಸಿರುವ ಬೀದಿ ನಾಯಿಗಳನ್ನು ಕೊಲ್ಲಲು ಅನುಮತಿ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಇನ್ನೂ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಬೀದಿ ನಾಯಿಗಳನ್ನು ಕೊಲ್ಲಲು ಪ್ರಾಣಿದಯ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿವೆ. ಸುಪ್ರೀಂ ಕೋರ್ಟ್ನಲ್ಲಿ ಮನುಷ್ಯರ ಪ್ರಾಣ ಮುಖ್ಯವೋ ನಾಯಿಗಳ ಪ್ರಾಣ ಮುಖ್ಯವೋ, ಮನುಷ್ಯರಿಗಿಂತ ನಾಯಿಗಳಿಗೆ ಹೆಚ್ಚು ಮನ್ನಣೆ ಏಕೆ ನೀಡಬೇಕು ಎನ್ನುವ ಬಗ್ಗೆ ಸ್ವಾರಸ್ಯಕರ ವಿಚಾರಣೆ ಜಸ್ಟಿಸ್ ದೀಪಕ್ ಮಿಶ್ರಾ ಅವರ ಪೀಠದಲ್ಲಿ ಇನ್ನೂ ನಡೆಯುತ್ತಾ ಇದೆ. ಬೆಂಗಳೂರಿನಲ್ಲೂ ನಿತ್ಯ 27 ಮಂದಿಗೆ ನಾಯಿ ಕಡಿತ. 3 ವರ್ಷದಲ್ಲಿ 15,761 ಮಂದಿಗೆ ನಾಯಿ ಕಡಿತ.
ಇನ್ನು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಬೀದಿ ನಾಯಿ ಹಾವಳಿ ಜೋರಾಗಿದೆ. 2015ರ ಏಪ್ರಿಲ್ನಿಂದ 2016ರ ಫೆಬ್ರವರಿಯವರೆಗೆ 15,761 ಮಂದಿಗೆ ನಾಯಿ ಕಡಿದಿವೆ. ಇದರಲ್ಲಿ 9,905 ಬೀದಿ ನಾಯಿ ಕಡಿತ ಪ್ರಕರಣಗಳು. ಅಂದ್ರೆ ದಿನವೊಂದಕ್ಕೆ 27 ಮಂದಿಗೆ ಬೆಂಗಳೂರಿನಲ್ಲಿ ನಾಯಿ ಕಚ್ಚಿದೆ. ಇನ್ನು 2014ರ ಏಪ್ರಿಲ್ನಿಂದ 2015ರ ಏಪ್ರಿಲ್ವರೆಗೆ 19,488 ಮಂದಿಗೆ ನಾಯಿ ಕಡಿದಿದೆ. ಇದರಲ್ಲಿ 11,842 ಬೀದಿ ನಾಯಿ ಕಡಿತ ಪ್ರಕರಣಗಳು ಅಂತ ಬಿಬಿಎಂಪಿ ಪಶುಸಂಗೋಪನಾ ವಿಭಾಗ ಹೇಳಿದೆ. ಭಾರತದಲ್ಲಿವೆ 3 ಕೋಟಿ ಬೀದಿ ನಾಯಿಗಳು. ಸೌದಿ, ಮಲೇಷ್ಯಾ, ಕೆನಡಾ ಜನಸಂಖ್ಯೆಗೆ ಸಮ ಭಾರತದ ನಾಯಿ ಸಂಖ್ಯೆ. ದೇಶದಲ್ಲಿ ಬೀದಿ ನಾಯಿ ಕಡಿತದಿಂದ ಪ್ರತಿ ವರ್ಷ 20,000 ಜನರ ಸಾವು. ಭಾರತದಲ್ಲಿ ಬರೋಬ್ಬರಿ 3 ಕೋಟಿ ಬೀದಿ ನಾಯಿಗಳಿವೆ. ಇದು ಸೌದಿ ಅರೇಬಿಯಾ, ಮಲೇಷ್ಯಾ, ಕೆನಡಾ ಜನಸಂಖ್ಯೆಗೆ ಸಮ. ಪ್ರತಿ ವರ್ಷ ದೇಶದಲ್ಲಿ ಬೀದಿ ನಾಯಿಗಳ ಕಡಿತದಿಂದ 20,000 ಮಂದಿ ಸಾವನ್ನಪ್ಪುತ್ತಿದ್ದಾರೆ. ಬೇರೆ ದೇಶಗಳಿಗಿಂತ ನಮ್ಮ ದೇಶದಲ್ಲಿ ಬೀದಿ ನಾಯಿಗಳ ಕಡಿತದಿಂದ ಹೆಚ್ಚಿನ ಜನರು ಸಾವನ್ನಪ್ಪುತ್ತಿದ್ದಾರೆ. ಹೀಗಾಗಿ ಪಂಜಾಬ್ನ ಶಾಸಕರೊಬ್ಬರು ಬೀದಿ ನಾಯಿಗಳನ್ನ ಚೀನಾ ದೇಶಕ್ಕೆ ಕಳುಹಿಸಬೇಕು, ಇಲ್ಲವೇ ನಾಯಿ ಕೊಂದು ತಿನ್ನುವ ಈಶಾನ್ಯ ರಾಜ್ಯಗಳಿಗೆ ಕಳುಹಿಸಬೇಕು ಅಂತ ಹೇಳಿದ್ರು. 2008ರಲ್ಲಿ ಮುಂಬೈ ಹೈಕೋರ್ಟ್ ಜನರಿಗೆ ಕಾಟ ಕೊಡುವ ಬೀದಿ ನಾಯಿಗಳನ್ನು ಕೊಲ್ಲಲು ಮುಂಬೈ ಮಹಾನಗರ ಪಾಲಿಕೆಗೆ ಅನುಮತಿ ನೀಡಿತ್ತು. ಆದರೆ ಈ ಆದೇಶಕ್ಕೆ ಬಳಿಕ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ನಾಯಿ ಸಂತಾನ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಮನುಷ್ಯ ಪ್ರಾಣಿ ಸಂಘರ್ಷ ಈಗ ಮಾನವನ ಮಿತ್ರನಾಗಿದ್ದ ನಾಯಿಗೂ ವಿಸ್ತರಣೆಯಾಗಿದೆ. ಆದರೆ ಪ್ರಾಣಿ ದಯಾ ಸಂಘಟನೆಗಳು ಮಾತ್ರ ನಾಯಿ ದಾಳಿಗೆ ಪಾಲಿಕೆಗಳಲ್ಲಿ ಹಣ ಇಲ್ಲದೆ ಇರೋದೇ ಕಾರಣ. ಇದರಿಂದ ನಾಯಿಗಳಿಗೆ ಇಂಜೆಕ್ಷನ್ ಹಾಕಲು ಹಿಡಿದು ಬೇರೆಡೆ ಸಾಗಿಸಲು ಸಾಧ್ಯವಾಗುತ್ತಿಲ್ಲ ಅಂತಾರೆ. ಜೊತೆಗೆ ಜನರು ನಾಯಿಗಳಿಗೆ ಹೊಡೆಯೋದು, ವಿಷ ಹಾಕಿ ಶೂಟ್ ಮಾಡಿ ಕೊಲ್ಲೋದು ಹಾಗೂ ವಿದ್ಯುತ್ ನೀಡಿ ಕೊಲ್ಲೋದು ಮಾಡ್ತಿದ್ದಾರೆ. ಇದು ಕಾನೂನಿಗೆ ವಿರುದ್ಧ ಅಂತ ಜನರ ಮೇಲೆ ದೂರುತ್ತಾ ಇದ್ದಾರೆ. ಹೀಗೆ ನಾಯಿ ಕಾಟ ಬರ್ತಾ ಬರ್ತಾ ರಾಷ್ಟ್ರೀಯ ಏನಾದ್ರೂ ಪರಿಹಾರ ಹುಡುಕದೆ ಹೋದ್ರೆ ಕೈಯಲ್ಲಿ ಏನಾದ್ರೂ ಆಯುಧ ಹಿಡ್ಕೊಳ್ದೆ ಮನೆಯಿಂದ ಆಚೆ ಹೋಗೋಕೆ ಕಷ್ಟವಾಗೋ ದಿನ ಬರ್ಬೋದು. ಸೊ ಬೇಗ ಕೋರ್ಟ್ ಮತ್ತು ಸಿವಿಲ್ ಸೊಸೈಟಿ ಈ ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬರುವುದು ಒಳ್ಳೆಯದು. ಬಟ್ ಯಾವುದಕ್ಕೂ ಹೊರಗೆ ಹೋಗುವಾಗ ನಿಮ್ಮ ಹುಷಾರಲ್ಲಿ ನೀವಿರಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರಿ TV9.